ಒಂದು ದಿನದ ಹಿಂದೆ ಅಷ್ಟೇ AIDS ಸ್ಟೇಟ್ ಟ್ರೆಸರರ್ ಸುಭಾಷ್ ಅವರ ಜೊತೆ ನೀಟ್ ಪೇಪರ್ ಲೀಕ್ಗೆ ಸಂಬಂಧಪಟ್ಟಂತೆ ಅಥವಾ ಕೋಚಿಂಗ್ ಮಾಫಿಯಾಗೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಸ್ಟುಡಿಯೋದಲ್ಲಿ ಮಾತಾಡಿಸಿದೆ. ಆದರೆ ಇವತ್ತು ಅವರ ಕೂಗು ಇವರು ಇಲ್ಲೇ ಕುತ್ಕೊಂಡು ಕೂಗಿರಬಹುದು ಅಥವಾ ಇನ್ನೊಬ್ಬ ವಿದ್ಯಾರ್ಥಿ ಮತ್ತೊಂದು ಕಡೆ ಕುತ್ಕೊಂಡು ಕೂಗಿರಬಹುದು, ಇಂದು ರಾಜ್ಯದಲ್ಲಿ ಕುತ್ಕೊಂಡು ಕೂಗಿರಬಹುದು. ಎಲ್ಲವೂ ಸೇರಿ ಅದರ ಪ್ರತಿಫಲ ಇವತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನೀಡಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ಗೆದ್ರಾ? ಖಂಡಿತ ಮೇಡಮ್, ಗೆದ್ದಿದ್ದೀವಿ. ಇನ್ನೂ ಹೋರಾಟ ಮುಂದುವರಿಯುತ್ತೆ. ಪ್ರಧಾನ್ ರಾಜೀನಾಮೆ ಕೇಳ್ತಿದ್ರಿ, ರಾಜೀನಾಮೆ ಕೊಟ್ಟಾಯ್ತು. ಮುಂದೇನು ಹಾಗಾದ್ರೆ ರಾಜೀನಾಮೆ ಅಷ್ಟೇ ಪರಿಹಾರ ಅಲ್ವಲ್ಲ? ಖಂಡಿತ ಮೇಡಮ್. ಆದರೆ ಇಡೀ ದೇಶಕ್ಕೆ ಒಂದು ಎಕ್ಸಾಂಪಲ್ನ ವಿದ್ಯಾರ್ಥಿ ಯುವಜನರು ಇವತ್ತು ಸೆಟ್ ಮಾಡಿದ್ದಾರೆ. ಕಳೆದ 12 ವರ್ಷಗಳಿಂದ ಏನ್ ಮಾಡಿದ್ರೂ ಕೂಡ ನಡೆಯುತ್ತೆ, ನಾವು ತಗೊಂಡದೇ ನಿರ್ಧಾರ, ನಾವು ಆಡಿದ್ದೇ ಮಾತು ಅಂತ ಏನು ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇತ್ತು, ಅವರಿಗೆ ಸರಿಯಾದಂಥ ಪಾಠವನ್ನ ಇವತ್ತು ವಿದ್ಯಾರ್ಥಿಗಳು ಕಲಿಸಿದ್ದಾರೆ ಮೇಡಮ್. ವಿದ್ಯಾರ್ಥಿ ಯುವಜನರ ಬೇಡಿಕೆಗೆ ಇವತ್ತು ಅವರು ಮಂಡಿ ಊರಿ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಮೇಡಮ್. ಇದನ್ನ ಒಂದು ದೊಡ್ಡ ವಿಕ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೀವಿ ಮೇಡಮ್. ಓಕೆ, ಸೊ ಮುಂದೆ ಹೇಗಿರುತ್ತೆ ಹೋರಾಟಗಳು? ಖಂಡಿತ ಮೇಡಮ್, ಇವತ್ತು ಇವರು ಏನ್ ಕೇಳಿದ್ರು ಕೂಡ ಇವರು ಬೇಡಿಕೆನ ಈಡೇರಿಸಲ್ಲ ಅಂತ ಹೇಳ್ತಾ ಇದ್ರು ಸರ್ಕಾರದವರು. ಇವಾಗ ವಿದ್ಯಾರ್ಥಿಗಳಿಗೆ ಕಾನ್ಫಿಡೆನ್ಸ್ ಬಂದಿದೆ ಮೇಡಮ್. ಎಲ್ಲ ಅನ್ಯಾಯನೂ ಕೇಳ್ತೀವಿ, ಎಲ್ಲ ನಮ್ಮ ಬೇಡಿಕೆಗಳನ್ನೂ ಕೂಡ ಕೇಳ್ತೀವಿ, ಎಲ್ಲ ಹೋರಾಟಕ್ಕೂ ಕೂಡ ಬರ್ತೀವಿ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತೀವಿ, ಸತ್ಯವನ್ನ ಎತ್ತಿಡಿತೀವಿ ಮೇಡಮ್. ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಫ್ರೀಡಂ ಪಾರ್ಕ್ ಅಲ್ಲೇ ಇದ್ರಿ, ವಿದ್ಯಾರ್ಥಿಗಳು ಬರ್ತಾ ಇದ್ರು, ಅವ್ರ ಜೊತೆ ಮಾತಾಡ್ಸಿದ್ರಿ, ಪ್ರೊಟೆಸ್ಟ್ ಕಂಡಕ್ಟ್ ಮಾಡಿದ್ರಿ. ನೀವು ಕಂಡಂತೆ ಹೋರಾಟ ಹೇಗಿತ್ತು ಸುಭಾಷ್? ಮೇಡಮ್, ತುಂಬಾ ಬ್ಯೂಟಿಫುಲ್ ಆಗಿತ್ತು ಮೇಡಮ್. ನಾವು ಎಲ್ಲೂ ಕೂಡ ಈ ರೀತಿಯಾದಂಥ ಒಂದು ಎಕ್ಸ್ಪೀರಿಯನ್ಸ್ನ ಪಡೆಯೋಕ್ಕಾಗಲ್ಲ. ನಾವು ಇವತ್ತು ಹೋರಾಟದಲ್ಲಿ ಈ ಎಕ್ಸ್ಪೀರಿಯನ್ಸ್ನ ಪಡೆಯೋಕ್ಕಾಗ್ತಾ ಇದೆ ಮೇಡಮ್. ನೀವು ಗಮನಿಸಿ, ನಾನು ನಿನ್ನೆ ಜಸ್ಟ್ ಒಂದು ಪೋಸ್ಟರ್ ಮಾಡಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಗೆ ಹಾಕಿದ್ದಷ್ಟೇ ನಮ್ದು 500ರಿಂದ 1000 ಜನ ಬರ್ತಾರೆ ಇವತ್ತು ಹೋರಾಟಕ್ಕೆ ವಿದ್ಯಾರ್ಥಿಗಳು. ನಮ್ಮ ಹತ್ರ ದುಡ್ಡಿಲ್ಲ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡೋದಕ್ಕೆ, ಯಾರಾದರೂ ಕಾಂಟ್ರಿಬ್ಯೂಟ್ ಮಾಡಿ ಊಟನ ಕಳಿಸಿ ಅಂತ ಮೇಡಮ್. ಒಬ್ರು ಯಲಹಂಕದಿಂದ 300 ಜನ ವಿದ್ಯಾರ್ಥಿಗಳಿಗೆ, ಒಬ್ರು ರಿಟೈರ್ಡ್ ಎಂಪ್ಲಾಯಿ ಅವರು 300 ಜನ ವಿದ್ಯಾರ್ಥಿಗಳಿಗೆ ಬಾತು, ಮೊಸರನ್ನ, ಚಟ್ನಿ, ವಡೆ ತಂದಿದ್ರು ಮೇಡಮ್. ಅದೇ ರೀತಿ ಮೇಡಮ್, ಇಲ್ಲಿ ಇಂದಿರಾನಗರದಿಂದ ಒಬ್ರು ಲೇಡಿ 50 ಜನಕ್ಕೆ ಮನೇಲಿ ಅಡುಗೆ ಮಾಡಿಕೊಂಡು ಊಟವನ್ನು ತಂದಿದ್ರು ಮೇಡಮ್. ಎಷ್ಟೋ ಜನ ಯಂಗ್ಸ್ಟರ್ಸು ಸ್ವಿಗ್ಗಿ, ಜೊಮ್ಯಾಟೊ ಮೂಲಕ ಇವತ್ತು ಬರ್ಗರು, ಅದೇ ರೀತಿ ಬೇಕರಿ ಐಟಮ್ಸ್ಗಳನ್ನ ಮಧ್ಯಾಹ್ನ ಆರ್ಡ್ರ್ ಮಾಡಿ ಇಲ್ಲಿಗೆ ಕಳಿಸಿದ್ದಾರೆ ಮೇಡಮ್. ಈ ರೀತಿ ಒಬ್ಬೊಬ್ಬ ವಿದ್ಯಾರ್ಥಿಗಳು ಅಂದರೆ ಜನರು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಎಷ್ಟೋ ಜನ ಇಲ್ಲೇ ಬಂದು ಊಟವನ್ನು ತಂದು ಅವರೇ ಸರ್ವ್ ಮಾಡಿ ಹೋಗಿದ್ದಾರೆ ಮೇಡಮ್. ಅಂಥ ಒಂದು ಹೋರಾಟ ಭಾಳ ಬ್ಯೂಟಿಫುಲ್ ಆಗಿತ್ತು. ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ನ್ಯಾಯ ಕೇಳಬೇಕಾದ್ರೆ ಮೇಡಮ್ ಎಲ್ಲರೂ ಕೂಡ ಇದ್ರ ಪರ ಜೊತೆಯಾಗಿ ನಿಲ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಎಷ್ಟೊಂದು ಅಪಪ್ರಚಾರ ಮಾಡಿದ್ರು ನೀವು, ಆ್ಯಂಟಿ ನ್ಯಾಷನಲ್ಸು, ದೇಶದ್ರೋಹಿಗಳು, ಅದನ್ನೆಲ್ಲ ಮೀರಿ ಜನ ಇವತ್ತು ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ಸತ್ಯಕ್ಕೆ ಜಯ ಆಗಿದೆ. ಸಪೋರ್ಟ್ ಅಂತ ಅನ್ಸುತ್ತೆ ನನಗೆ ಸುಭಾಷ್, ಯಾಕಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿಗೆ ಹಿಂದಿನ ಕಳೆದ ಚುನಾವಣೆಗಳಲ್ಲಿ ವೋಟ್ ಹಾಕಿ ಅನ್ಯಾಯ ಆಗಿದೆ, ಈ ಅನ್ಯಾಯವನ್ನ ತಡೀರಿ ಅಂತ ಪ್ರೊಟೆಸ್ಟ್ ಮಾಡಿದ್ದು, ಬೀದಿಗೆ ಬಂದಿದ್ದು ಅದೇ ಯೂತ್. ಏನನ್ಸುತ್ತೆ? ಖಂಡಿತ ಮೇಡಮ್, ಅದಕ್ಕೆ ನೋಡಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ರಾಷ್ಟ್ರಗೀತೆ ಹಾಡಿದ್ದಾರೆ, ನೀರಲ್ಲಿ ಸ್ಪ್ರೇ ಮಾಡಿದ್ರೆ ಡ್ಯಾನ್ಸ್ ಮಾಡಿದ್ದಾರೆ ಮೇಡಮ್. ಇವತ್ತು ವಿದ್ಯಾರ್ಥಿಗಳು ಇನ್ನೇನು ಮಾಡ್ತೀರಾ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಬಟ್ ನಮಗೆ ನ್ಯಾಯ ಸಿಗಬೇಕು ಅಂತೇಳಿ. ಇದೇ ಥರ ಮೇಡಮ್ ವಿದ್ಯಾರ್ಥಿಗಳ, ಯುವ ಜನರ ನ್ಯಾಯ ಏನಿದೆ ಆ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂದರೆ ಅವರೇ ಮನೆಗೆ ವಾಪಸ್ ಕಳಿಸ್ತಾರೆ ಮೇಡಮ್. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ಯಾವತ್ತೂ ಮಾತಾಡದೇ ಇರುವಂಥ ಪ್ರಧಾನಮಂತ್ರಿಯವರು ಮೊನ್ನೆ ರಾತ್ರಿ ಮಾತಾಡಿದ್ರು, ನಿನ್ನೆ ಬೆಳಗ್ಗೆ ಮಾತಾಡಿದ್ರು, ಇವತ್ತು ರಾಜೀನಾಮೆ ಕೊಡಿಸಿದ್ದಾರೆ ಮೇಡಮ್. ಇದು ವಿದ್ಯಾರ್ಥಿ ಯುವಜನ ಹೋರಾಟಕ್ಕಿರುವ ಶಕ್ತಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಮೇಡಮ್. ಇನ್ಸ್ಟಾಗ್ರಾಮ್ ರೀಲ್ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಮೋದಿ ಅವರು ಮಧ್ಯರಾತ್ರಿ ಬಂದು ಮಾತಾಡಿದ್ದು ಮೇಡಮ್, ಅವತ್ತೇ ರಾಜೀನಾಮೆ ಅನೌನ್ಸ್ ಮಾಡ್ಬೋದಿತ್ತು ಅಂತ ಅನಿಸ್ತು ಮೇಡಮ್. ಆದರೆ ಅವ್ರು ಯಾರೂ ಕೂಡ ವಿದ್ಯಾರ್ಥಿ ಯುವಜನರ ಗಂಧ ಗಾಳಿನೂ ಅರ್ಥ ಮಾಡ್ಕೋತಾ ಇಲ್ಲ. ಆಮೇಲೆ ವಿದ್ಯಾರ್ಥಿಗಳ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋದು ಸೆನ್ಸ್ ಆಗ್ಲಿಲ್ವಲ್ಲ ಮೇಡಮ್, ಅದು ದುರಂತ ಅಂತ ನಂಗೆ ಅನ್ಸುತ್ತೆ ಮೇಡಮ್.